ಸಂಸ್ಥೆ ಮೊದಲಿಂದಲೂ ಮಾಡ್ಕೊಂಡು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಸುಮಾರು 40ಕ್ಕೂ ಹೆಚ್ಚು ಕನ್ನಡ ಸಂಘಗಳ ಜೊತೆಗೆ ಸೇರಿಕೊಂಡು ಈ ಕನ್ನಡ ಕಲಿ ಅನ್ನೋ ಒಂದು ಪ್ರೋಗ್ರಾಮ್ನ ನಾವು ಮಾಡ್ತಾ ಇದ್ದೇವೆ. ಕನ್ನಡ ಕಲಿ ಪ್ರೋಗ್ರಾಮ್ ಏನಂದರೆ ಅಲ್ಲಿ ಇರುವಂಥ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಂದ ಅಲ್ಲಿಗೆ ಪಠ್ಯ ಪುಸ್ತಕಗಳಿರ್ಬೋದು, ಅವರಿಗೆ ಒಂದು ಸ್ಕೆಡ್ಯೂಲ್ ಮಾಡ್ಕೊಡೋದಿರ್ಬೋದು, ಅದನ್ನೆಲ್ಲನೂ ನಡೆಸ್ಕೊಂಡು ಕನ್ನಡ ಕಲಿಸುವಂಥ ಪ್ರೋಗ್ರಾಮು. ಅದ್ರ ಜೊತೆಗೆ ಅಲ್ಲಿ ಅಂತ ಶಾಲಾ ಕಾಲೇಜುಗಳಲ್ಲಿ ಕನ್ನಡವನ್ನು ಒಂದು ವಿಶೇಷ ಸಬ್ಜೆಕ್ಟ್ ಆಗಿ ಅದನ್ನು ಮಾಡಬೇಕು ಅಂತ ನಾವು ಪ್ರತಿ ಯೂನಿವರ್ಸಿಟಿಗಳು, ಸ್ಕೂಲ್ಗಳಲ್ಲಿ ನಾವು ಅಲ್ಲಿನ ಚಾನ್ಸಲರ್ಗಳ ಜೊತೆ ಮಾತಾಡಿ ಆ ಸಬ್ಜೆಕ್ಟ್ನ ಮಾಡಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು ರಾಜ್ಯಗಳಲ್ಲಿ ಈಗಾಗಲೇ ಕನ್ನಡ ಭಾಷೆ ಅದು ಒಂದು ಸಬ್ಜೆಕ್ಟ್ ಆಗಿ ಆಗಿದೆ. ನಮ್ಮ ಕನ್ನಡಿಗರು ಮಕ್ಕಳು ಅದನ್ನು ಕೂಡ ತೆಗೆದುಕೊಂಡು ಪಾಸ್ ಮಾಡ್ತಾ ಇದ್ದಾರೆ. ಅದೊಂದು. ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಭಾಳಷ್ಟು ಬಿಸ್ನೆಸ್ ಫೋರಮ್ಗೆ ಭಾಳಷ್ಟು ಬಿಸ್ನೆಸ್ ರಿಲೇಟೆಡ್ ಪೀಪಲ್ ಬರ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಕ್ಯಾಪಿಟಲ್ ಅಂದರೆ ಈ ಬಂಡವಾಳಶಾಹಿ ದೇಶ ಅಂತಂದರೆ ಅಮೇರಿಕಾ. ಅಲ್ಲಿ ಬಹಳಷ್ಟು ಜನ ನಮ್ಮ ಕನ್ನಡಿಗರು ಯಶಸ್ಸನ್ನು ಕಂಡಿದ್ದಾರೆ ಉದ್ಯಮದ ರಂಗದಲ್ಲಿ. ಅಲ್ಲಿಯ ಉದ್ಯಮ ರಂಗದವ್ರನ್ನ ಹಾಗೆ ನಮ್ಮ ಕರ್ನಾಟಕದ ಉದ್ಯಮ ರಂಗದವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಪ್ರೊವೈಡ್ ಮಾಡ್ತೀವಿ. ಅಲ್ಲಿ ಬಹಳಷ್ಟು ಮಳಿಗೆಗಳು, ಅಲ್ಲಿ ಈ ಬಿಸ್ನೆಸ್ ರಿಲೇಟೆಡ್ ಪೀಪಲ್ ಬಂದು ಅವರ ಬಿಸ್ನೆಸ್ನ, ಫಾರ್ ಎಕ್ಸಾಂಪಲ್ ಡೆವಲಪರ್ಸ್ ಇರ್ಬೋದು, ಅಥವಾ ಕರ್ನಾಟಕ ಈ ಎಂಪೋರಿಯಂ, ಕಾವೇರಿ ಎಂಪೋರಿಯಂ ಇರ್ಬೋದು, ಅಥವಾ ಕರ್ನಾಟಕ ಸೋಪ್ಸ್, ಮೈಸೂರು ಸ್ಯಾಂಡಲ್ ಸೋಪ್ಸ್ ಇರ್ಬೋದು, KSIC ಸಿಲ್ಕ್ಸ್, ರೈಟ್, ಅದು KMF ನಂದಿನಿ ಅವ್ರನ್ನ ಕರೆದಿದ್ದೀವಿ. ಸರಿ ಬನ್ನಿ, ಯಾಕೆಂದರೆ ನಂದಿನಿ ಪ್ರಾಡಕ್ಟ್ಸ್ ನಾನು ಪ್ರತಿ ಸಾರಿ ಬಂದಾಗ ಇಲ್ಲಿಂದ ನಾನು ನಂದಿನಿ ಮೈಸೂರು ಪಾಕ್ ತೊಗೊಂಡು ಹೋಗ್ತೀನಿ. ಸೊ ಹಾಗೆ ಅದೇ ನಾವು ಅಮೇರಿಕಾದಲ್ಲಿ ನಮ್ಮ ನಂದಿನಿ ಪ್ರಾಡಕ್ಟ್ಸ್ಗೆ ಈ ಒಂದು ಇಟ್ಸ್ ಸೋ ಪಾಪ್ಯುಲರ್, ಅಷ್ಟು ಈಸಿಯಾಗಿ ಸಿಕ್ಕಲ್ಲ. ಸೊ ಅದಕ್ಕೆ ಈ ಸರಿ ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರನ್ನೂ ಕರೆದಿದ್ದೀವಿ. ಬನ್ನಿ, ಶೋಕೇಸ್ ಮಾಡಿ. ಇಲ್ಲಿನ ಪ್ರಾಡಕ್ಟ್ಗಳಿಗೆ ಅಲ್ಲಿ ಮಾರ್ಕೆಟ್ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ. ಇದಕ್ಕೊಂದು ವೇದಿಕೆನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗೆ ಸಾಹಿತ್ಯ ರಂಗದಿಂದ ಹಲವಾರು ಸಾಹಿತಿಗಳನ್ನ, ನಿಮಗೆಲ್ಲ ಗೊತ್ತೇ ಇದೆ, ಬಹಳಷ್ಟು ಹೆಸರಾಂತ ಸಾಹಿತಿಗಳು ನಮ್ಮ ಸಮ್ಮೇಳನಕ್ಕೆ ಬಂದಿದ್ದಾರೆ ಹಿಂದೆ ಕೂಡ. ಈ ಸರಿನೂ ಕೂಡ ಅದೇ ಉದ್ದೇಶಕ್ಕೋಸ್ಕರ ಬಂದಿದ್ವಿ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ಕರೆದಿದ್ದೀವಿ. ಹಲವಾರು ಸಾಹಿತಿಗಳನ್ನ ಮೀಟ್ ಮಾಡೋ ಒಂದು ಪ್ಲ್ಯಾನ್ ಇದೆ. ಅವ್ರನ್ನೆಲ್ಲ ನಮ್ಮ ಸಮ್ಮೇಳನಕ್ಕೆ ಆಹ್ವಾನ ಮಾಡಿಬಿಟ್ಟು ಹೋಗ್ತೀವಿ. ಹಾಗೆ ಫ್ಯಾಷನ್ ಶೋ, ಅದರ ನಮ್ಮ ಸಂಚಾಲಕರು ಯಮನ್ ಅವರಿದ್ದಾರೆ, ಅವರು ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೊಡ್ತೀನಿ, ಅದ್ರ ಬಗ್ಗೆ ಅವರೇ ಹೇಳಿಬಿಟ್ರೆ ಒಳ್ಳೆಯದು. ಒಂದೇ ಒಂದು ವಿಚಾರ ಹೇಳಬೇಕಾಗಿತ್ತು. ನೀವು ಅನ್ಕೋಬೋದು ಇಲ್ಲಿ ಬರೀ ಕನ್ನಡ ಭಾಷೆಯನ್ನು ನೀವು ಅಲ್ಲಿ ಕಳಿಸ್ತೀರಾ, ಪ್ಲಸ್ ಚಾರಿಟೀಸ್ ಮಾಡ್ತೀರಾ. ಅದರ ಬಿಟ್ಟು ನಮ್ಮ ಕರ್ನಾಟಕ, ಇಲ್ಲಿನ ಕರ್ನಾಟಕಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋದೊಂದು, ಆ ವಿಚಾರದಲ್ಲಿ ನಾವು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದೀವಿ ಮತ್ತು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮ್ಮ MB ಪಾಟೀಲ್ ಅವರು, ಶ್ರೀ MB ಪಾಟೀಲ್ ನಮ್ಮ ಕೈಗಾರಿಕಾ ಮಂತ್ರಿಯವರು, ಅವರು ಲಾಸ್ಟ್ ಟೈಮ್ ಅವರು ಅಮೆರಿಕಕ್ಕೆ ಬಂದಿದ್ದಾಗ ಅಲ್ಲಿರುವಂಥ ಕನ್ನಡಿಗರು ಮತ್ತು ಬರೀ ಕನ್ನಡಿಗರೇ ಅಲ್ಲ, ಅಲ್ಲಿರುವಂಥ ಎಲ್ಲ ಭಾರತೀಯರು ಇಲ್ಲಿ ಬಂಡವಾಳಕೆಯನ್ನು ಹೂಡುವಂಥ ಒಂದು ವ್ಯವಸ್ಥೆಯನ್ನು ಅವರಿಗೆ ನಾವು ಒಂದು ಕಲಿಸ್ಕೊಟ್ಟಿದ್ವಿ. ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಅಗ್ಗ ಒಂದು ಬ್ರಿಡ್ಜ್ ಆಗಿ ಕರ್ನಾಟಕ ಸರ್ಕಾರ ಮತ್ತು ಅಲ್ಲಿನ ಅಮೆರಿಕ ಸರ್ಕಾರದ ಮಧ್ಯ ಬ್ರಿಡ್ಜ್ ಆಗಿ ನಮ್ಮ ನಾಡಿಗೆ ಒಂದು ಯಾವುದೇ ರೀತಿಯಾದ ಒಂದು ಸಹಾಯವನ್ನು ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನವೀನ್ ಕೃಷ್ಣ ಅಂತ. ನಾನು ಕನ್ವೀನರ್ ಆಫ್ 2024 ಅಕ್ಕ ವರ್ಲ್ಡ್ ಕಾನ್ಫರೆನ್ಸ್. ನಾನು ಸಂಕ್ಷಿಪ್ತವಾಗಿ ಒಂದು ಸಿದ್ಧತೆಗಳ ಬಗ್ಗೆ ಹೇಳ್ತೀನಿ. ಸುಮಾರು 6 ತಿಂಗಳ ಹಿಂದೆ ಡಿಸೆಂಬರಿಂದ ಶುರುವಾಯಿತು ಈ ಸಿದ್ಧತೆಗಳು. ಸುಮಾರು 500ರಿಂದ 800 ಜನ ವಾಲಂಟಿಯರ್ಸು ಹಗಲು ಇರಲು ಕೆಲಸ ಮಾಡಿ ಈ ಕಾನ್ಫರೆನ್ಸ್ಗೆ ರೆಡಿ ಆಗ್ತಾ ಇದ್ದಾರೆ. ಕರ್ನಾಟಕದ ಆಚೆ
5,000-8,000 ಜನ ಸೇರೋದು ಅಕ್ಕ ಸಂಸ್ಥೆ ಒಂದರಲ್ಲೇ. ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಅದಕ್ಕೋಸ್ಕರ ಹಗಲಿರುಳು ಕಷ್ಟಪಟ್ಟಿರೋ ನಮ್ಮ ಡಾಕ್ಟರ್ ಅಮರನಾಥ್ ಗೌಡ್ರು ಅವರು ಕಾರಣಾಂತರದಿಂದ ಇವತ್ತು ಬರೋಕ್ಕಾಗಲಿಲ್ಲ. ಸೊ ಅವರು ಕಟ್ಟಿ ಬೆಳೆಸಿದ ಸಂಸ್ಥೆ ಇದು. ಸೊ ನಮ್ಮೆಲ್ಲರಿಗೂ ಅವ್ರು ಕಂಡ್ರೆ ಭಾರಿ ಅಭಿಮಾನ. ಸೊ ಆಗಸ್ಟ್ 30ನೇ ತಾರೀಕು ಒಂದು ಉದ್ಘಾಟನಾ ಸಮಾರಂಭ ಇರುತ್ತೆ. ಅದರಲ್ಲಿ ನಮ್ಮ ಸ್ಪಿರಿಚುವಲ್ ಲೀಡರ್ ಸ್ವಾಮೀಜಿ ಆದಿಚುಂಚನಗಿರಿ ಮಠ, JSS ಮಠ ಮತ್ತು ಹರಿಹರ ಮಠ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಸ್ವಾಮೀಜಿ ಸಿದ್ಧಗಂಗಾ ಮಠದಿಂದನೂ ಬರ್ತಾ ಇದ್ದಾರೆ. ಅದಾದ ನಂತರ ಶನಿವಾರ ಬೆಳಗ್ಗೆ ಒಂದು ಮೆರವಣಿಗೆ ಇರುತ್ತೆ. ಅಲ್ಲಿ ಎಲ್ಲ ಕನ್ನಡಿಗರು, ಅಮೇರಿಕಾ, ಕ್ಯಾನಡಾದಿಂದ ಬಂದಿರೋ ಕನ್ನಡಿಗರು ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಉಡುಪು ಎಲ್ಲ ತೊಡುಪು ಉಟ್ಕೊಂಡು ಬಂದು ತುಂಬ ವಿಜೃಂಭಣೆಯಿಂದ ಆಗುತ್ತೆ. ಅದಾದಮೇಲೆ ಇನಾಗ್ರಲ್ ಸೆರೆಮನಿ ಆಗುತ್ತೆ, ಫಾರ್ಮಲ್ ಇನಾಗ್ರಲ್. ಅದಾದ ನಂತರ ಇಡೀ ದಿನ ಬಿಸ್ನೆಸ್ ಫಾರಮ್ ಅದೇ ಮಾದೇಶ್ ಅವರು ಹೇಳಿದ ಬಿಸ್ನೆಸ್ ಫಾರಮ್, ಆಮೇಲೆ ಮೆಡಿಕಲ್ ಡಾಕ್ಟರ್ಸ್, ಕನ್ನಡಿಗರು ಡಾಕ್ಟರ್ಗಳಿರ್ತಾರೆ, ಅಲ್ಲಿದು CME ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್, ಡೆಂಟಲ್ ಎಜುಕೇಷನ್ ಅದೆಲ್ಲ ನಡೀತಾ ಇರುತ್ತೆ. ಆ್ಯಂಡ್ ವುಮೆನ್ಸ್ ಫಾರಮ್ ಅಂತ ಒಂದಿರುತ್ತೆ ಹೆಣ್ಮಕ್ಳಿಗೋಸ್ಕರನೇ. ಅದಕ್ಕೋಸ್ಕರನೇ ಆ ಹೆಣ್ಮಕ್ಳು ಸಾಧನೆ ಮಾಡಿರೋರನ್ನೆಲ್ಲ ಕರೆದು ಅವರ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಸಾಯಂಕಾಲ ಪ್ರೈಮ್ ಟೈಮ್ ಅಂತ ಇರುತ್ತೆ. ಅದು ಸುಮಾರು 5ರಿಂದ ಶುರುವಾಗಿ 7:30ವರೆಗೂ. ಈ ಸಲ 2 ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಒಂದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಗೀತೆಗಳನ್ನು ಆಡಿದ SP ಬಾಲಸುಬ್ರಹ್ಮಣ್ಯಂ ಅವರು ತೀರ್ಕೊಂಡ್ರು. ಅವರ ಮೆಮೊರಿಗೋಸ್ಕರ ರಾಜೇಶ್ ಕೃಷ್ಣನ್ ಅವರು ಬಂದು ಅದೊಂದು ಸಂಗೀತ ಸಂಜೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಫಿನಾಲೆಗೆ ಫ್ಯಾಷನ್ ಶೋ ಇರುತ್ತೆ. ಮತ್ತು ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಸುಮಾರು 2008ರಿಂದ ಅವರು ಬರ್ತಾಯಿದ್ರು ಅಕ್ಕಾಗೆ. ಇದೇ ಫಸ್ಟ್ ಟೈಮ್ ಅವ್ರು ಇಲ್ದಲ್ಲೇ ಮಾಡ್ತಾ ಇರೋದು. ಹಾಗಾಗಿ ಅವ್ರ ನೆನಪಿಗೋಸ್ಕರ ಒಂದು ಸಂಜೆನ ಇಟ್ಕೊಂಡಿದ್ದೀವಿ. ಅದರಲ್ಲಿ ಪುನೀತ್ ನೈಟ್ ಅಂತ ಅದನ್ನು ಹೆಸರಿಟ್ಟಿದ್ದೀವಿ. ಅದಕ್ಕೆ ಅಶ್ವಿನಿ ಮೇಡಮ್ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಗುರು ಕಿರಣ್ ಮತ್ತು ನವೀನ್ ಸಜ್ಜು ಅವರು, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣ ಹೇಳಿದೆ, ಆಮೇಲೆ ಅನುರಾಧ ಭಟ್ ಅವರು ಬರ್ತಾ ಇದ್ದಾರೆ. ಅದರಲ್ಲಿ ಎಂಡ್ ಆಗುತ್ತೆ ಇದು ಫಂಕ್ಷನ್ನು. ಸೊ ಇದು ಸುಮಾರು 20ರಿಂದ 25 ಕೋಟಿ ವೆಚ್ಚದಲ್ಲಿ ನಡೆಯುತ್ತಾ ಇರೋಂಥ ಒಂದು ಕನ್ವೆನ್ಷನ್ ಇದು. ಸೊ ಭಾರಿ ವಿಜೃಂಭಣೆಯಾಗಿ ನಡೆಯುತ್ತೆ. ತಮ್ಮೆಲ್ಲರಿಗೂ ಆ ಅಕ್ಕ ಸಮ್ಮೇಳನಕ್ಕೆ ಆದರದ ಸ್ವಾಗತವನ್ನು ಕೋರ್ತೀನಿ. ನಿಮ್ಮಲ್ಲಿ ಯಾರ್ಯಾರಿಗಾಗುತ್ತೆ ಅವರು ದಯವಿಟ್ಟು ಬನ್ನಿ ಅಮೇರಿಕಾಗೆ. ಅಲ್ಲಿ ಬಂದು ಈ ಸಿದ್ಧತೆಗಳು ಮತ್ತು ಈ ವಿಜೃಂಭಣೆಯನ್ನು ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಯಮುನಾ ನಾಗರಾಜ್. ಈ ಸಾರಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೀನಿ. ಸೊ ಅಕ್ಕದಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ನಮ್ಮ ಕಾರ್ಯದರ್ಶಿಗಳಾಗಿರ್ಬೋದು, ನಮ್ಮ ಪ್ರೆಸಿಡೆಂಟು, ನಮ್ಮ ಕನ್ವೀನರ್ ಹೇಳಿದ್ರು. ಅದ್ರ ಜೊತೆಗೆ ನಾನು ಒಂದು ಏನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕನ್ನಡನ ಉಳಿಸ್ತೀವಿ ಅಂತ ಹೇಳೋಕ್ಕೆ ನಾವು ತುಂಬ ಚಿಕ್ಕವರು. ಕನ್ನಡನ ಬೆಳೆಸೋ ಕಡೆ ನಾವು ಖಂಡಿತವಾಗ್ಲೂ ಗಮನ ಹರಿಸ್ತಾ ಇದ್ದೀವಿ. ನಾವು ಬೇಕಾದರೆ ಪ್ರೀಚ್ ಮಾಡ್ಬೋದು, ಕನ್ನಡ ಮಾತಾಡಿ, ಕನ್ನಡ ಅದು ಮಾಡಿ, ಕನ್ನಡ ಇದು ಮಾಡಿ ಅಂತ. ನಾವು ಈ ಥರ ಕನ್ವೆನ್ಷನ್ನ ಮಾಡಿದಾಗ ನಮ್ಮ ಮುಂದಿನ ಪೀಳಿಗೆಗೆ ನಾವೊಂದು ಮಾದರಿಯಾಗಿರ್ಬೋದು. ನಮ್ಮ ಕಲ್ಚರ್ ಆಗಿರ್ಬೋದು, ನಮ್ಮ ಹೆರಿಟೇಜ್ ಆಗಿರ್ಬೋದು, ನಾವು ಏನು ಮಾತಾಡ್ತೀವಿ, ನಾವು ಹೆಂಗೆ ನಡ್ಕೊಳ್ತೀವಿ, ಅದನ್ನು ತೋರ್ಸೋಕ್ಕೆ ನಮಗೊಂದು ಅವಕಾಶ. ಸೊ ಆ ಥರ ನೋಡೋಕೆ ಹೋದರೆ ನಮ್ಮ ಯುವ ಪೀಳಿಗೆಗೆ ಈ ಥರ ಒಂದು ಕನ್ವೆನ್ಷನ್ನ ಮಾಡಿದಾಗ ಅದರಲ್ಲಿ ಆಗಲೇ ಹೇಳ್ದಂಗೆ ನಮ್ಮ ಕನ್ನಡದವರು ಮಾಡಿರುವಂತಹ ಸಾಧನೆಗಳು, ಅದರಲ್ಲಿ ಬಿಸ್ನೆಸ್ ಫೋರಮ್ ಆಗಿರ್ಬೋದು, ವಿಮೆನ್ಸ್ ಫೋರಮ್ ಆಗಿರ್ಬೋದು, ಅಥವಾ ಫಿಟ್ನೆಸ್ಸಲ್ಲಿ ಇರ್ಬೋದು, ಸಾಹಿತಿಗಳಾಗಿರಬಹುದು, ಸಿನಿಮಾ ರಂಗದಲ್ಲಾಗಿರ್ಬೋದು, ಪೊಲಿಟಿಕಲ್ ಇದರಲ್ಲಾಗಿರಬಹುದು, ಅಥವಾ ಚಾರಿಟಬಲ್ ಫ್ರಂಟಲ್ಲಾಗಿರ್ಬೋದು, ಬಹಳಷ್ಟು ನಾವು ಕೆಲಸಗಳನ್ನು ಮಾಡಿದ್ದೀವಿ. ಅವ್ರನ್ನ ನಮ್ಮ ಮುಂದಿನ ಪೀಳಿಗೆಗೆ ತೋರಿಸಿ ಅವರನ್ನು ಅದರ ಎಕ್ಸಾಂಪಲ್ ಆಗಿ ಬದುಕೋಕ್ಕೆ ಒಂದು ವಿ ಕ್ಯಾನ್ ಶೋ ದೆಮ್ ಸಮ್ ಗೈಡೆನ್ಸ್ ಅಂತ ನನಗನ್ಸುತ್ತೆ. ಸೊ ಅದೇ ಥರ ಹೇಳೋಕೆ ಹೋದರೆ ನಾನು ಈ ಸಾರಿ ಫ್ಯಾಷನ್ ಶೋನ ನಾನು
ನಾನು ಲೀಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೂಡ ನಾವು ನಮ್ಮ ಸ್ಪಿರಿಚುಯಾಲಿಟಿ ಆಗಿರಬಹುದು ಅಥವಾ ನಮ್ಮ ಕಲ್ಚರಲ್ ಸೀರೆಯಿಂದ ಹಿಡಿದು ವೆರೈಟೀಸ್ ಆಫ್ ಡಿಫ್ರೆಂಟ್ ನಮ್ಮದು ಎಂಟೈರ್ ಇಂಡಿಯಾನೇ ನಾವು ತಗೊಂಡು ನಾವು ಫ್ಯಾಷನ್ ಶೋ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಉಡುಗೆ ತೊಡುಗೆಗಳನ್ನ ನಮ್ಮ ಮುಂದಿನ ಪೀಳಿಗೆಯವರಿಗೆ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಅದನ್ನು ಈ ಫ್ಯಾಷನ್ ಶೋ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ಸೊ ಪ್ರತಿ ಸರಿನೂ ನಾವು ಅದಕ್ಕೆ ಒಂದು ಮೀಡಿಯಾ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾವುದನ್ನೇ ನಾವು ಹೇಳ್ಕೊಡ್ಬೇಕು ಅನ್ನೋದ್ರೂ ಮೀಡಿಯಾ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದಕ್ಕೆ ನೀವಿವತ್ತು ನಮ್ಮ ಈ ಪ್ರೆಸ್ ಕಾನ್ಫರೆನ್ಸಿಗೆ ಬಂದಿರೋದು ನಮಗೆ ತುಂಬ ಸಂತೋಷ ಆಯಿತು. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಮುಂದಿನ ಯುವ ಪೀಳಿಗೆಗೆ ಹೇಳಬೇಕು ಅಂದರೆ ಕನ್ನಡನ ಬೆಳೆಸೋಣ, ಕನ್ನಡನ ಹೆಚ್ಚು ಹೆಚ್ಚು ಮಾತಾಡೋಣ, ಮತ್ತು ನೀವೆಲ್ಲರೂ ದಯವಿಟ್ಟು ಬನ್ನಿ ನಮ್ಮ ಅಕ್ಕ ಸಮ್ಮೇಳನಕ್ಕೆ ಇಫ್ ಪಾಸಿಬಲ್. ಸೊ ಅಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಬಹು ಮುಖ್ಯವಾಗಿ